ಇಸ್ರೇಲ್ ಇರಾನ್ ಯುದ್ಧ ಇದೀಗ 18ನೇ ದಿನಕ್ಕೆ ಕಾಲಿಟ್ಟಿದೆ. ಇದರ ಎಫೆಕ್ಟ್ ಎಲ್ಲಾ ಕಡೆನೂ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು. ಎಫೆಕ್ಟ್ ಹಿನ್ನೆಲೆಯಲ್ಲಿ ಧಾರವಾಡದಲ್ಲಿ ಸಣ್ಣ ಗ್ಯಾಸ್ ಉದ್ಯಮಕ್ಕೂ ಕೂಡ ಬಿಸಿ ತಡ್ತಾ ಇದೆ. ಸಿಲಿಂಡರ್ ರಿಲೀಫ್ ಮಾಡಲಾಗದೆ ಉದ್ಯಮಿಗಳು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಇಸ್ರೇಲ್ ಇರಾನ್ ಯುದ್ಧದ ಎಫೆಕ್ಟ್ ಹಿನ್ನೆಲೆ ಧಾರವಾಡದಲ್ಲಿ ಸಣ್ಣ ಗ್ಯಾಸ್ ಉದ್ಯಮಕ್ಕೂ ಕೂಡ ಇದರ ಬಿಸಿ ತಡ್ತಾ ಇದೆ. ಸಿಲಿಂಡರ್ ರೀಫಿಲ್ ಮಾಡಲಾಗದೆ ಉದ್ಯಮಿಗಳು ಪರದಾಟವನ್ನು ನಡೆಸ್ತಾ ಇದ್ದಾರೆ. ನೋ ರೀಫಿಲ್, ಓನ್ಲಿ ಸೇಲ್, ನೋ ಗ್ಯಾಸ್ ಸ್ಟಾಕ್ ಅಂತ ಬೋರ್ಡ್ ಅನ್ನ ಕೂಡ ಹಾಕಲಾಗಿದೆ. ಸನ್ನಿ ಮಾರ್ಕೆಟ್ ಅನ್ನು ರೀಫಿಲ್ ಘಟಕದ ಎದುರು ಈ ಒಂದು ಘಟನೆ ನಡೆದಿರುವಂತದ್ದು. ಬೋರ್ಡ್ ಅಳವಡಿಕೆಗೆ ಧಾರವಾಡದ ಸಿಬಿಟಿ ಎದುರಿಗಿನ ಸನ್ನಿ ಮಾರ್ಕೆಟ್ ಒಂದು ಬೋರ್ಡ್ ಅನ್ನ ಕೂಡ ಹಾಕಿದೆ. ನಿತ್ಯ 60 ರಿಂದ 70 ಗ್ಯಾಸ್ ರೀಫಿಲ್ ಮಾಡ್ತಿದ್ದಂತಹ ಸನ್ನಿ ಮಾರ್ಕೆಟ್ ಅಂಗಡಿ ಇದೀಗ ಬೋರ್ಡ್ ಅನ್ನ ಹಾಕಿದೆ. LPG ಸಮಸ್ಯೆಯಿಂದ ಪರದಾಟವನ್ನ ನಡೆಸ್ತಾ ಇದ್ದಾರೆ ಸಣ್ಣ ಗ್ಯಾಸ್ ಉದ್ಯಮಿಗಳು ಕೂಡ. ಎಲ್ಲಾ ಕಡೆನೂ ಕೂಡ ಈ ಒಂದು ಯುದ್ಧದ ಬಿಸಿ ಅನ್ನೋದು ಇದೀಗ ತಡ್ತಾ ಇರುವಂತದ್ದು. ನೋ ರೀಫಿಲ್, ಓನ್ಲಿ ಸೇಲ್, ನೋ ಗ್ಯಾಸ್ ಸ್ಟಾಕ್ ಅಂತ ಬೋರ್ಡ್ ಅನ್ನ ಕೂಡ ಹಾಕಲಾಗಿದೆ. ಧಾರವಾಡದ ಸಿಬಿಟಿ ಎದುರುಗಿನ ಸನ್ನಿ ಮಾರ್ಕೆಟ್ ಎದುರು ಈ ಒಂದು ಬೋರ್ಡ್ ಕಾಣಿಸ್ತಾ ಇರುವಂತದ್ದು. ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಬೋರ್ಡ್ ಅನ್ನ ಹಾಕಲಾಗಿದೆ. ನೋ ರೀಫಿಲಿಂಗ್, ಓನ್ಲಿ ಸೇಲ್ ಅಂತ ಹಾಕಲಾಗಿದೆ. ಪರದಾಟವನ್ನ ನಡೆಸ್ತಾ ಇದ್ದಾರೆ ಸಣ್ಣ ಗ್ಯಾಸ್ ಉದ್ಯಮಿಗಳು. ಎಲ್ಲಾ ಕಡೆನೂ ಕೂಡ ಗ್ಯಾಸ್ ಅಭಾವ ಅನ್ನೋದು ಜಾಸ್ತಿ ಆಗ್ತಾ ಇದೆ. ನೋ ಗ್ಯಾಸ್ ಸ್ಟಾಕ್ ಅಂತ ಕೂಡ ಬೋರ್ಡ್ ಹಾಕಿರುವಂತದ್ದು. ಸ್ಟಾಕ್ ಇಲ್ಲ. ಎಲ್ಲಾರ್ಗೂ ಕೂಡ ಇದರಿಂದ ತೊಂದರೆ ಆಗ್ತಾ ಇದೆ. ಚಿಕ್ಕ ಪುಟ್ಟ ಉದ್ಯಮಗಳನ್ನ ನಡೆಸ್ತಾ ಇದ್ರು, ಅವರ ಜೀವನಕ್ಕಾಗ್ತಾ ಇತ್ತು. ಆಧಾರ ಆಗಿದ್ದಂಥ ಅಂಗಡಿಯನ್ನ ಕ್ಲೋಸ್ ಮಾಡಿಕೊಂಡು ಮನೆಯಲ್ಲಿ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಬೇರೆ ಕಡೆಯಿಂದ ಇನ್ಕಮ್ ಬರ್ತಾ ಇಲ್ಲ. ಜೀವನ ನಡೆಸೋದು ಕೂಡ ಕಷ್ಟ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಧಾರವಾಡದಲ್ಲಿ ನಡೆದಿರುವಂತಹ ಘಟನೆ ಇದು. ಇಸ್ರೇಲ್ ಇರಾನ್ ಯುದ್ಧದ ಎಫೆಕ್ಟ್ ಹಿನ್ನೆಲೆಯಲ್ಲಿ ಸಣ್ಣ ಗ್ಯಾಸ್ ಉದ್ಯಮಕ್ಕೂ ಕೂಡ ಈ ಒಂದು ಬಿಸಿ ಅನ್ನೋದು ತಡ್ತಾ ಇದೆ. ದೊಡ್ಡ ದೊಡ್ಡ ಹೋಟೆಲ್ಗಳು ಬಂದಾಗಿದೆ, ಅದು ಬೇರೆ ಪ್ರಶ್ನೆ. ಆದರೆ ಇದೀಗ ಸಣ್ಣದಾಗಿ ಪುಟ್ಟದಾಗಿ ಒಂದು ಅಂಗಡಿಯನ್ನ ನಡೆಸ್ತಾ ಇರ್ತಾರೆ, ಚಿಕ್ಕದಾಗಿ ಚೊಕ್ಕದಾಗಿ ಇಟ್ಕೊಂಡು. ಆದ್ರೆ ಇದೀಗ ಅವ್ರಿಗೂ ಕೂಡ ಗ್ಯಾಸ್ ಬಿಸಿ ಅನ್ನೋದು ತಡ್ತಾ ಇದೆ. ನೋ ಗ್ಯಾಸ್ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದಾರೆ. ಜೊತೆಯಲ್ಲಿ ನೋ ರೀಫಿಲಿಂಗ್, ಓನ್ಲಿ ಸೇಲ್ ಅಂತ ಹಾಕಿರುವಂಥದ್ದು. ಗ್ಯಾಸ್ ಇಲ್ಲ, ಹಾಗಾಗಿ ರೀಫಿಲಿಂಗ್ ಅನ್ನ ಮಾಡ್ಕೊಡೋದಕ್ಕೂ ಕೂಡ ಕಷ್ಟ ಆಗತ್ತೆ. ಈ ನಿಟ್ಟಿನಲ್ಲಿ ಬೋರ್ಡ್ ಅನ್ನ ಹಾಕ್ಬಿಟ್ಟಿದ್ದಾರೆ. ಗ್ರಾಹಕರು ಪದೇ ಪದೇ ಬಂದು ಕೇಳ್ತಾರೆ, ಅವ್ರಿಗೆ ಏನ್ ಹೇಳೋದು ಅನ್ನುವಂತ ನಿಟ್ಟಿನಲ್ಲಿ ಬೋರ್ಡ್ ಹಾಕಿ ಬಿಟ್ಟಿರುವಂಥದ್ದು. ಸನ್ನಿ ಮಾರ್ಕೆಟ್ ಅನ್ನು ರೀಫಿಲ್ ಘಟಕದ ಎದುರು ಬೋರ್ಡ್ ಹಾಕಿಲಾಗಿದೆ. ಧಾರವಾಡದ ಸಿಬಿಟಿ ಎದುರಿಗಿನ ಸನ್ನಿ ಮಾರ್ಕೆಟ್ ಇದು. ನೋಡ್ತಾ ಇರಬಹುದು, 2 ಬೋರ್ಡ್ ಅನ್ನ ಕೂಡ ಹಾಕಿದ್ದಾರೆ. ನೋ ಗ್ಯಾಸ್ ಸ್ಟಾಕ್ ಅಂತ ಒಂದು ಬೋರ್ಡ್ ಹಾಕಿದ್ರೆ, ನೋ ರೀಫಿಲಿಂಗ್, ಓನ್ಲಿ ಗ್ಯಾಸ್ ಅಂತ ಹಾಕಲಾಗಿದೆ. ಈ ಸಂದರ್ಭದಲ್ಲಿ ಓನ್ಲಿ ಸೇಲ್ ಅಂತ ಹಾಕಿರುವಂಥದ್ದು. ಧಾರವಾಡದಲ್ಲಿ ಸಣ್ಣ ಗ್ಯಾಸ್ ಉದ್ಯಮಕ್ಕೂ ಕೂಡ ಈ ಒಂದು ಬಿಸಿ ಅನ್ನೋದು ತಟ್ಟುತ್ತಾ ಇದೆ. ಇದೀಗ ಎಲ್ಲೆಲ್ಲೂ ಕೂಡ ಎಲ್ಲಾ ಕಡೆನೂ ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ. ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳಂತೂ ಸಿಗ್ತಾನೇ ಇಲ್ಲ. ಈಗ ಆಲ್ರೆಡಿ KH ಮುನಿಯಪ್ಪ ಅವರು ನಿನ್ನೆ ನಡೆದಂತಹ ಸಭೆಯಲ್ಲಿ ಕುರಿತಾಗಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ.